ಇನ್ನು ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ನಿಲ್ದಾಣ ಅಧ್ವಾನ ಎದ್ದು ಹೋಗಿದೆ. ಆರ್ಟಿ ನಗರದಲ್ಲಿ ಬಸ್ ನಿಲ್ದಾಣವೇ ಗೋಡೌನ್ ಆಗಿದೆ. ಬಸ್ ನಿಲ್ದಾಣವನ್ನೇ ಟಾಯ್ಲೆಟ್ ಮಾಡಿಕೊಂಡಿದ್ದಾರೆ ಜನ. ಗಲೀಜು ಕಂಡು ಬಸ್ ನಿಲ್ದಾಣಕ್ಕೆ ಪ್ರಯಾಣಿಕರು ಕೂಡ ಆಗಮಿಸ್ತಾ ಇಲ್ಲ. ಆರ್ಟಿ ನಗರದ ದೇವೇಗೌಡ ರಸ್ತೆಯಲ್ಲಿರುವಂತಹ ಬಸ್ ನಿಲ್ದಾಣ. ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿರೋದು ಈ ಬಸ್ ನಿಲ್ದಾಣ ಒಂದ್ ಕಡೆ ಟಾಯ್ಲೆಟ್ ಆಗಿ ಮಾರ್ಪಟ್ಟಿದೆ, ಇನ್ನೊಂದ್ ಕಡೆ ಗೋಡೌನ್ ಆಗಿ ಮಾರ್ಪಟ್ಟಿದೆ. ನೋಡಿ, ಯಾರ್ಯಾರಿಗೆ ಏನೇನು ಬೇಕೋ ಆ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹೇಳೋದಕ್ಕೆ ಮಾತ್ರ, ಹೆಸರಿಗೆ ಮಾತ್ರ ಬಸ್ ನಿಲ್ದಾಣ, ಆದರೆ ಪ್ರಯಾಣಿಕರಿಗೆ ಅದು ಅನುಕೂಲಕ್ಕೆ ಬರ್ತಾ ಇಲ್ಲ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ನಟರಾಜ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಾರಿಗೆ ಸಚಿವರು ಬಸ್ನಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇವೆ ಅನ್ನೋದನ್ನ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಒಂದು ಬಸ್ ಸ್ಟಾಪ್ಗಳಿವೆ ಅನ್ನೋದನ್ನ ಸಾರಿಗೆ ಸಚಿವರು ನೋಡ್ತಾ ಇಲ್ಲ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಆರ್ಟಿ ನಗರದ ದೇವೇಗೌಡ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಅವರದ್ದೇ ಆದಂತಹ ಕ್ಷೇತ್ರದಲ್ಲಿ ಒಂದು ಬಸ್ ನಿಲ್ದಾಣವನ್ನು ತೋರಿಸ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ಇದು ಹಾಳಾಗಿದೆ ಅನ್ನೋದನ್ನು ನೋಡೋದಾದರೆ ಕಂಪ್ಲೀಟಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಬೋರ್ಡ್ಗಳು ನಮಗೆ ಕಂಡು ಬರ್ತಾ ಇಲ್ಲ. ಎಲ್ಲವೂ ಕೂಡ ಮುರಿದಿರುವಂತಹ ಸ್ಥಿತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಮತ್ತು ಬಸ್ ಸ್ಟಾಪ್ ಮುಂಭಾಗದಲ್ಲೇ ಸಾಕಷ್ಟು ವಾಹನಗಳನ್ನು ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಪಾರ್ಕ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಯಾರೂ ಕೂಡ ಅಂದರೆ ಬಸ್ ಚಾಲಕರು ಇಲ್ಲಿ ನಿಲ್ಲಿಸೋದಿಲ್ಲ, ಬಸ್ ಪ್ರಯಾಣಿಕರಿಗೆ ಹತ್ತುಕೊಂಡು ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಒಳಗಡೆ ನೋಡ್ಬೋದು ಯಾವುದೇ ರೀತಿಯಾದಂತಹ ಆಸನಗಳು ನಮಗೆ ಕಂಡು ಬರ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ಮುರಿದು ಬಿದ್ದಿರತಕ್ಕಂತಹ ಚಾವಣಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇಲ್ಲಿರ್ತಕ್ಕಂತಹ ಬೋರ್ಡ್ಗಳಾಗಿರ್ಬೋದು, ಆಸನಗಳಾಗಿರ್ಬೋದು, ಮೇಲೆ ಕೂಡ ಕಂಪ್ಲೀಟಾಗಿ ಚಾವಣಿಗಳು ಎಲ್ಲವೂ ಕೂಡ ಮುರಿದು ಬಿದ್ದಿರೋದು. ಇಲ್ಲೂ ಕೂಡ ಗಮನಿಸ್ತಾ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೀಳುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಸೊ ಈ ರೀತಿಯಾದಂತಹ ಬಸ್ ಸ್ಟಾಪ್ಗಳಲ್ಲಿ ಜನರಿಗೆ ಬರೋದಕ್ಕೂ ಕೂಡ ಭಯ ಆಗುತ್ತೆ. ಸಂಜೆ ಆಯಿತು ಅಂತಂದರೆ ಇದು ಕುಡುಕರ ಅಡ್ಡೆ ಆಗುತ್ತೆ. ಇಲ್ಲಿ ನೋಡ್ಬೋದು ಮದ್ಯದ ಬಾಟಲ್ಗಳು, ಸಿಗರೇಟ್ ಪ್ಯಾಕ್ಗಳು ಎಲ್ಲವೂ ಕೂಡ ಇಲ್ಲಿ ಬಿದ್ದಿರ್ತಕ್ಕಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಂಜೆ ಆಯಿತು ಅಂದರೆ ಸಾಕು, ಕತ್ಲ ಆಗ್ತಿದ್ದಂಗೆ ಕುಡುಕರ ಅಡ್ಡೆ ಆಗುತ್ತೆ. ಎಲ್ಲರೂ ಕೂಡ ಇಲ್ಲಿ ಮದ್ಯಪಾನವನ್ನು ಮಾಡಿಕೊಂಡು ಕೂತ್ಕೊತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸೇಫ್ಟಿ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮತ್ತು ಮಹಿಳೆಯರು, ಮಕ್ಕಳು ಯಾರು ಇದ್ದರು, ಎಲ್ಲರೂ ಬಂದರು ಅಂದರೆ ಯಾರಿಗೂ ಕೂಡ ಇಲ್ಲಿ ಹೋಗೋದಕ್ಕೆ ಕೂಡ ಇಲ್ಲಿ ಆಗಲ್ಲ. ಯಾಕಂತಂದರೆ ಯಾವುದೇ ರೀತಿಯಾದಂತಹ ಬಸ್ ಆ ಕಡೆಯಿಂದ ಬಂದರೂ ಕೂಡ ಇಲ್ಲಿ ನಿಲ್ಲೋದಿಲ್ಲ, ಈ ಕಡೆಯಿಂದ ಹೋಗ್ಬೇಕಂದ್ರೂ ಕೂಡ ಅವರಿಗೆ ಅವಕಾಶ ಇಲ್ಲ. ಇಲ್ಲಿ ಯಾರಿಗಾದರೂ ಬಸ್ ಬೇಕು ಅಂತಂದರೆ ಮುಂಭಾಗದ ಬಸ್ ಸ್ಟಾಪ್ನಲ್ಲಿ ಹೋಗಿ ನಿಂತ್ಕೊಂಡು ಬಸ್ಗಾಗಿ ಕಾಯಬೇಕು ಅನ್ನೋ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಸಾರಿಗೆ ಸಚಿವರು ಇದೇ ಕ್ಷೇತ್ರದಲ್ಲಿ ಇದ್ದು ಕೂಡ ಯಾಕೆ ಈ ಬಸ್ ಸ್ಟಾಪ್ಗಳತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋದು ಇಲ್ಲಿ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಆದಷ್ಟು ಬೇಗ ಇಲ್ಲಿರ್ತಕ್ಕಂತಹ ಬಸ್ ಸ್ಟ್ಯಾಂಡ್ಗಳನ್ನು ಎಲ್ಲವನ್ನ ಕೂಡ ದುರಸ್ತಿ ಮಾಡಿ ಒಂದು ಹೊಸದಾದ ಬಸ್ ಸ್ಟಾಪನ್ನು ನಿರ್ಮಿಸಬೇಕು ಅನ್ನೋದು ಜನರ ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ನಟರಾಜ್, TV9 ಬೆಂಗಳೂರು.